ಟಾಟಾ ಐಪಿಎಲ್ನ ಮ್ಯಾಚ್ ನಂಬರ್ 55 ಮುಂಬೈ ಇಂಡಿಯನ್ಸ್ ವರ್ಸಸ್ ಸನ್ರೈಸರ್ಸ್ ಹೈದರಾಬಾದ್. ಈ ಮ್ಯಾಚ್ ಬಗ್ಗೆ ಮಾತಾಡೋದಾದರೆ ಮುಂಬೈ ಇಂಡಿಯನ್ಸ್ ಲಾಸ್ಟ್ ಮ್ಯಾಚಲ್ಲಿ ಸಹ ತುಂಬ ಹೀನಾಯವಾಗಿ ಸೋತಿದ್ದಾರೆ. ಆ್ಯಂಡ್ SRH ಅವರು ಒಂದು ಒಳ್ಳೆ ಕಮ್ಬ್ಯಾಕ್ ಮಾಡಿ ಬರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಬಟ್ ಸ್ಟಿಲ್ ಈ ಮ್ಯಾಚ್ನ ಪ್ರೀವಿಯಸ್ ರೆಕಾರ್ಡ್ಸ್ ನೋಡ್ಕೊಳ್ಳೋದಾದರೆ SRH ಅವರು ಇವ್ರ ಮೇಲೆ ಒಂದು ಒಳ್ಳೆ ಸ್ಕೋರ್ ಮಾಡಿ ಒಳ್ಳೆ ಮಾರ್ಜಿನ್ ಗೆದ್ದು ಬರ್ತಾ ಇದ್ದಾರೆ. ಆ್ಯಂಡ್ ಇವರು MI ಅವ್ರು ನೋಡ್ಕೊಳ್ಳೋದಾದರೆ ಔಟ್ ಆಫ್ ಕಾನ್ಫಿಡೆನ್ಸ್ ಅಂತಲೇ ಹೇಳ್ಬೋದು. ಸೊ ಇವಾಗ ಅವರು ಅಫಿಷಿಯಲಿ ಔಟ್ ಆಫ್ ದ ಪ್ಲೇ ಆಫ್ಸ್ ಅಂತಲೇ ಹೇಳ್ಬೋದು. ಬಟ್ ಸ್ಟಿಲ್ ಈ ಮ್ಯಾಚ್ ಹೆಂಗೆ ಆಡ್ತಾರೆ ಅಂತ ನೋಡಬೇಕಾಗಿದೆ. ಇನ್ನು ಈ ಮ್ಯಾಚ್ನ ವೆನ್ಯೂ ಮತ್ತು ಪಿಚ್ ರಿಪೋರ್ಟ್ ಬಗ್ಗೆ ಮಾತಾಡೋದಾದರೆ ಈ ಮ್ಯಾಚ್ ವಾಂಖೇಡೆ ಸ್ಟೇಡಿಯಂ ಮುಂಬೈಲಿ ನಡೀತಾ ಇದೆ. ಇದೊಂದು ಕಂಪ್ಲೀಟ್ಲಿ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್ ಅಂತಲೇ ಹೇಳ್ಬೋದು. ಇಲ್ಲಿ ಈಸಿಯಾಗಿ 200 to 220 ರನ್ ಸ್ಕೋರ್ ಆಗುತ್ತೆ. ಬಟ್ ಸ್ಟಿಲ್ ರೀಸೆಂಟ್ ಫಾರ್ಮ್ಸ್ ನೋಡಿಕೊಂಡ್ರೆ ಎಲ್ಲ ಪಿಚ್ಚಲ್ಲೂ 200 ಅನ್ನೋದು ತುಂಬ ಕಮ್ಮಿ ಆಗೋಗ್ಬಿಟ್ಟಿದೆ. ಸೊ ಮೇ ಬಿ ಅರೌಂಡ್ 170-180 ರನ್ಸ್ನ ಇಲ್ಲಿ ನಾವು ನೋಡ್ಬೋದು ಇವತ್ತು. ಇನ್ನು ಎರಡೂ ತಂಡಗಳ ಹೆಡ್ ಟು ಹೆಡ್ ಸ್ಟಾರ್ಟ್ಸ್ ನೋಡ್ಕೊಳ್ಳೋದಾದರೆ ಒಟ್ಟಾರೆಯಾಗಿ 22 ಮ್ಯಾಚ್ ಆಡಿದ್ದಾರೆ. ಅದರಲ್ಲಿ 12 ಮ್ಯಾಚಲ್ಲಿ ಮುಂಬೈ ಅವರು ಗೆದ್ದಿದ್ದಾರೆ, 10 ಮ್ಯಾಚಲ್ಲಿ ಸನ್ರೈಸರ್ಸ್ ಅವರು ಗೆದ್ದಿದ್ದಾರೆ. ಬಟ್ ಸ್ಟಿಲ್ ಈ ಮ್ಯಾಚ್ ನೋಡಿಕೊಂಡ್ರೆ ಮುಂಬೈ ಅವರು ಔಟ್ ಆಫ್ ಫಾರ್ಮಲ್ಲಿದ್ದಾರೆ, SRH ಅವರು ಒಳ್ಳೆ ಫಾರ್ಮಲ್ಲಿದ್ದಾರೆ, ಮತ್ತು ಪ್ರೀವಿಯಸ್ ಮ್ಯಾಚಲ್ಲೂ ಒಂದು ಒಳ್ಳೆ ವಿನ್ ಆಗಿ ಬರ್ತಾ ಇದ್ದಾರೆ. ಸೊ ಈ ಮ್ಯಾಚಲ್ಲಿ SRH ಅವರೇ ಫೇವರೇಟ್ಸ್ ಅಂತ ಹೇಳ್ಬೋದು. ಇನ್ನು ಎರಡೂ ತಂಡಗಳ ಪ್ರಾಬಬಲ್ ಪ್ಲೇಯಿಂಗ್ 11 ನೋಡ್ಕೊಳ್ಳೋದಾದರೆ ಮೊದಲದಾಗಿ ಮುಂಬೈ ಇಂಡಿಯನ್ಸ್ ಅವ್ರ ಕಡೆಯಿಂದ ಇಶಾನ್ ಕಿಶನ್, ರೋಹಿತ್ ಶರ್ಮಾ, ನಮನ್ ಧೀರ್, ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ, ನೆಹಲ್ ಬದಾರ, ಹಾರ್ದಿಕ್ ಪಾಂಡ್ಯ, ಟಿಮ್ ಡೇವಿಡ್, ಗೆರಾಲ್ಡ್ ಕೊಯಟ್ಜಿ, ಪಿಯೂಷ್ ಚಾವ್ಲಾ, ಜಸ್ಪ್ರೀತ್ ಬುಮ್ರಾ ಹಾಗೂ ನುವಾನ್ ತುಷಾರ ಅವರು ಕಣಕ್ಕಿಳಿದಿದ್ದಾರೆ. ಇನ್ನು ಸನ್ರೈಸರ್ಸ್ ಹೈದರಾಬಾದ್ ಅವರ ಪ್ರಾಬಬಲ್ ಪ್ಲೇಯಿಂಗ್ 11 ನೋಡ್ಕೊಳ್ಳೋದಾದರೆ ಅವ್ರ ಕಡೆಯಿಂದ ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ, ಅನ್ಮೋಲ್ ಪ್ರೀತ್ ಸಿಂಗ್, ನಿತೀಶ್ ರೆಡ್ಡಿ, ಕ್ಲಾಸನ್, ಅಬ್ದುಲ್ ಸಮೇದ್, ಶಹಬಾಜ್ ಅಹ್ಮದ್, ಮಾರ್ಕೋ ಯಾನ್ಸನ್ ಹಾಗೂ ಅವರ ಕ್ಯಾಪ್ಟನ್ ಕಮಿನ್ಸ್, ಭುವನೇಶ್ವರ್ ಕುಮಾರ್, ಟಿ ನಟರಾಜನ್ ಹಾಗೂ ಜಯದೇವ್ ಉನದ್ಘಟ್ ಅವರು ಕಣಕ್ಕಿಳಿದಿದ್ದಾರೆ.